ವಿದ್ಯಾರ್ಥಿಗಳೇ, ಮ್ಯಾಥ್ಸ್ ಕ್ಲಾಸ್ ರೂಮ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಈ ವಿಡಿಯೋದಲ್ಲಿ SSLC ವಾರ್ಷಿಕ ಪರೀಕ್ಷೆಯಲ್ಲಿ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಪಾಠದಿಂದ ಕೇಳಲಾಗುವ 5 ಅಂಕಗಳ ಪ್ರಶ್ನೆಯನ್ನು ಡಿಸ್ಕಷನ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಎತ್ತರ 2.8 ಸೆಂಟಿಮೀಟರ್, ಪಾದದ ವ್ಯಾಸ 4.2 ಸೆಂಟಿಮೀಟರ್ ಇರುವ ಘನ ಸಿಲಿಂಡರ್ನಿಂದ ಅಷ್ಟೇ ಎತ್ತರ ಮತ್ತು ಅಷ್ಟೇ ವ್ಯಾಸವನ್ನು ಹೊಂದಿರುವ ಶಂಕುವಿನ ಆಕೃತಿಯನ್ನು ಕೊರೆದು ಹೊರತೆಗೆಯಲಾಗಿದೆ. ಹಾಗಾದರೆ ಘನಾಕೃತಿಯ ಉಳಿದ ಭಾಗದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಪ್ರಶ್ನೆ ಪ್ರಕಾರ ಇಲ್ಲಿ ಒಂದು ಸಿಲಿಂಡರ್ನ ಬರ್ಕೊಂಡಿದ್ದೇನೆ. ಇಲ್ಲಿ ಸಿಲಿಂಡರ್ನ ಎತ್ತರ 2.8 ಸೆಂಟಿಮೀಟರ್ ಇದೆ. ಈ ಒಂದು ಸಿಲಿಂಡರ್ನ ಪಾದದ ವ್ಯಾಸ 4.2 ಸೆಂಟಿಮೀಟರ್ ಇದೆ. ಈ ಒಂದು ಸಿಲಿಂಡರ್ನ ಎತ್ತರದಷ್ಟೇ ಒಂದು ಶಂಕುವನ್ನು ಕೊರೆದು ಹೊರತೆಗೆಯಲಾಗಿದೆ ಅಂತ ಹೇಳಿದ್ದಾರೆ. ಅದರ ಪ್ರಕಾರ ಈ ಸಿಲಿಂಡರ್ನಲ್ಲಿ ಶಂಕುವಿನ ಆಕೃತಿಯನ್ನು ಕೊರೆದು ಹೊರತೆಗೆದಿದ್ದೇನೆ. ಸಿಲಿಂಡರ್ನ ಎತ್ತರ 2.8 ಸೆಂಟಿಮೀಟರ್ ಇದೆ. ಅದೇ ರೀತಿ ಸಿಲಿಂಡರ್ನ ಪಾದದ ವ್ಯಾಸ 4.2 ಸೆಂಟಿಮೀಟರ್ ಇದೆ. ಪಾದದ ವ್ಯಾಸ 4.2 ಸೆಂಟಿಮೀಟರ್ ಇದ್ದಾಗ ಆ ಒಂದು ಸಿಲಿಂಡರ್ನ ಪಾದದ ತ್ರಿಜ್ಯ 2.1 ಸೆಂಟಿಮೀಟರ್ ಆಗುತ್ತೆ, ಅಥವಾ 4.2/2 ಸೆಂಟಿಮೀಟರ್ ಆಗುತ್ತೆ. ನಿಮಗೆ ಯಾವುದು ಅನುಕೂಲ ಆಗುತ್ತೋ ಆ ಬೆಲೆಯನ್ನು ಬರ್ಕೊಂಡ್ರೆ ಸರಿ ಆಗುತ್ತೆ. ಅದೇ ರೀತಿ ಇಲ್ಲಿ ಶಂಕುವಿನ ಆಕೃತಿ ಇರೋದ್ರಿಂದ ಶಂಕುವಿನ ಓರೆ ಎತ್ತರವನ್ನು ಕೂಡ ಕಂಡು ಹಿಡ್ಕೊಂಡಿದ್ದೀನಿ. ಶಂಕುವಿನ ಪಾದದ ತ್ರಿಜ್ಯ, ಶಂಕುವಿನ ಎತ್ತರವನ್ನು ಬಳಸ್ಕೊಂಡು ಶಂಕುವಿನ ಓರೆ ಎತ್ತರ ಕಂಡು ಹಿಡ್ಕೊಂಡಿದ್ದೀನಿ. ಮೊದಲಿಗೆ ಶಂಕುವಿನ ಎತ್ತರ ಎಷ್ಟಿದೆ? ಸಿಲಿಂಡರ್ನ ಎತ್ತರದಷ್ಟೇ ಶಂಕುವಿನ ಎತ್ತರ ಇದೆ, 2.8 ಸೆಂಟಿಮೀಟರ್. ಹಾಗಾಗಿ ಶಂಕುವಿನ ಎತ್ತರ, ಶಂಕುವಿನ ತ್ರಿಜ್ಯವನ್ನು ಬಳಸ್ಕೊಂಡು ಶಂಕುವಿನ ಓರೆ ಎತ್ತರ ಕಂಡು ಹಿಡ್ಕೊಂಡಿದ್ದೀನಿ. L² = h² + r². ಬದಲಾಗಿ L = √h² + r² ಅಂತಲೂ ಬರ್ಕೋಬೋದು, ಅಥವಾ L² = h² + r² ಅಂತಲೂ ಬರ್ಕೋಬೋದು. L² = 2.8 ಹೋಲ್ ಸ್ಕ್ವೇರ್ ಅಂದರೆ ಶಂಕುವಿನ ಎತ್ತರ, ಪ್ಲಸ್ 2.1 ಹೋಲ್ ಸ್ಕ್ವೇರ್ ಅಂದರೆ ಶಂಕುವಿನ ತ್ರಿಜ್ಯ. L² = ಇವೆರಡನ್ನು ಕೂಡಿದಾಗ 12.25 ಬರುತ್ತೆ. L = 12.25, √12.25 ಬರುತ್ತೆ. ಬಲಗಡೆಗೆ 12.25ರ ವರ್ಗಮೂಲವನ್ನು ಡೀಟೇಲ್ ಆಗಿ ಬರೆದಿದ್ದೀನಿ, ನೋಡ್ಕೊಳ್ರಿ. L = 12.25ರ ವರ್ಗಮೂಲ 3.5 ಸೆಂಟಿಮೀಟರ್ ಆಗುತ್ತೆ. ಈಗ ನಮಗೆ ಶಂಕುವಿನ ಓರೆ ಎತ್ತರ ಸಿಕ್ಕಂತಾಗತ್ತೆ. L = 3.5 ಸೆಂಟಿಮೀಟರ್. ನೆನಪಿರಲಿ, ಯಾವುದೇ ಒಂದು ಆಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂದಾಗ ಅಲ್ಲಿ ಜೋಡಿಸಿದ ಘನಾಕೃತಿ ಇತ್ತಪ್ಪ ಅಂದರೆ ಆ ಆಕೃತಿಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕೂಡಿಕೊಂಡಾಗ ನಮಗೆ ಬರೋದೇ ಆಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗಿರುತ್ತೆ. ಇನ್ನೊಂದು ಸಲ ಹೇಳ್ತೀನಿ, ಈ ಒಂದು ಆಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತಪ್ಪ ಅಂದರೆ ಶಂಕುವಿನ ಪಾರ್ಶ್ವ ಮೇಲ್ಮೈ ಪ್ಲಸ್ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ಪ್ಲಸ್ ಈ ಒಂದು ಕೆಳಭಾಗದಲ್ಲಿ ವೃತ್ತಪಾದದ ವಿಸ್ತೀರ್ಣ. ಇಲ್ಲಿ ಯಾಕಪ್ಪ ಅಂದರೆ ಸಿಲಿಂಡರ್ನಲ್ಲಿ 2 ವೃತ್ತಪಾದ ಇರುತ್ತೆ, ಆದರೆ ಇಲ್ಲಿ ಒಂದು ವೃತ್ತಪಾದವನ್ನು ಕೊರೆದು ತೆಗೆದಿರೋದ್ರಿಂದ ಇನ್ನೊಂದು ವೃತ್ತಪಾದ ಉಳಿಯುತ್ತೆ. ಹಾಗಾಗಿ ಘನಾಕೃತಿಯ ಉಳಿದ ಭಾಗದ ಪೂರ್ಣ ಮೇಲ್ಮೈ ವಿಸ್ತೀರ್ಣ = ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಒಂದು ವೃತ್ತದ ಪಾದದ ವಿಸ್ತೀರ್ಣ. ಇಲ್ಲಿ 2 ವೃತ್ತ ಯಾಕೆ ಬರಲ್ಲ ಅಂತ ಈಗಾಗಲೇ ಹೇಳಿದ್ದೇನೆ. ಒಂದು ವೃತ್ತವನ್ನು ಕೊರೆದು ಹೊರತೆಗೆಯಲಾಗಿದೆ, ಕೇವಲ ಒಂದು ವೃತ್ತ ಹೊಂದಿರುತ್ತೆ. ಪ್ರಶ್ನೆ ಪ್ರಕಾರ ಘನಾಕೃತಿಯ ಉಳಿದ ಭಾಗದ ಮೇಲ್ಮೈ ವಿಸ್ತೀರ್ಣ = 2πrh, ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ πrl ಪ್ಲಸ್ ಒಂದು ವೃತ್ತದ ವಿಸ್ತೀರ್ಣ πr². ಈ 3 ಭಾಗದಲ್ಲೂ πr ಸಾಮಾನ್ಯ ಇರುತ್ತೆ. ಹಾಗಾಗಿ πrನ ಸಾಮಾನ್ಯವಾಗಿ ತೆಗೆದುಕೊಂಡಾಗ 2h ಪ್ಲಸ್ l ಪ್ಲಸ್ r ಆಗುತ್ತೆ. A ಅಂದರೆ ವಿಸ್ತೀರ್ಣ, ಉಳಿದ ಭಾಗದ ಮೇಲ್ಮೈ ವಿಸ್ತೀರ್ಣ π ಅಂದರೆ 22/7 ಇಂಟು r ಬೆಲೆ 2.1 ಇಂಟು 2 ಇಂಟು 2.8 ಅಂದರೆ h ಸಿಲಿಂಡರ್ನ ಎತ್ತರ 2.8 ಪ್ಲಸ್ L ಅಂದರೆ ಶಂಕುವಿನ ಓರೆ ಎತ್ತರ 3.5 ಪ್ಲಸ್ 2.1 ಅಂದರೆ ತ್ರಿಜ್ಯ 2.1 ಸೆಂಟಿಮೀಟರ್ ಆಗುತ್ತೆ. ಇಲ್ಲಿ 22/7 ಛೇದದಲ್ಲಿರುವ 7 ಅಂಶದಲ್ಲಿರುವ 2.1ನ್ನು ಭಾಗಿಸಿದಾಗ 7 ಇಲ್ಲಿ 2.1 ನಾವು ಭಾಗಿಸಿದಾಗ ಏನಾಗುತ್ತೆ 0.3 ಬರುತ್ತೆ. 22 ಇಂಟು 0.3 ಇಂಟು ದ ಬ್ರಾಕೆಟ್ 2.8ನ್ನು 2ರೊಂದಿಗೆ ಗುಣಿಸಿದಾಗ 5.6 ಪ್ಲಸ್ 3.5 ಪ್ಲಸ್ 2.1 ಉಳಿಯುತ್ತೆ. ಇಲ್ಲಿ 22ನ್ನು 0.3ರೊಂದಿಗೆ ಗುಣಿಸ್ಕೊಂಡಾಗ 6.6 ಬರುತ್ತೆ. ಇಲ್ಲಿ ಬ್ರಾಕೆಟಲ್ಲಿರೋ ಅಂಕೆಗಳನ್ನು ಕೂಡಿಸ್ಕೊಂಡಾಗ 11.2 ಬರುತ್ತೆ. 6.6ನ್ನು 11.2ರೊಂದಿಗೆ ಗುಣಿಸಿದಾಗ ಈ ಒಂದು ಘನಾಕೃತಿಯ ಉಳಿದ ಭಾಗದ ವಿಸ್ತೀರ್ಣ 73.92 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಇದಿಷ್ಟು ಒಂದನೇ ಲೆಕ್ಕ ಆಗಿದೆ. ಇದೇ ರೀತಿಯ ಲೆಕ್ಕ ಇನ್ನೊಂದು ಲೆಕ್ಕ ಇದೆ. ಇದೇ ರೀತಿಯ ಲೆಕ್ಕ ರಿಲೇಟೆಡ್ ಇನ್ನೊಂದು ಲೆಕ್ಕವನ್ನು ನಾನು ಬರೆದಿದ್ದೇನೆ.
ಎತ್ತರ 2.4 ಸೆಂಟಿಮೀಟರ್ ಇದೆ. ಈ ಹಿಂದೆ 2.8 ಇತ್ತು. ಈ ಸಿಲಿಂಡರ್ನ ಎತ್ತರ 2.4 ಸೆಂಟಿಮೀಟರ್ ಇದೆ. ಪಾದದ ವ್ಯಾಸ 1.4 ಇದೆ. ಈ ಹಿಂದಿನ ಲೆಕ್ಕದಲ್ಲಿ 4.2 ಸೆಂಟಿಮೀಟರ್ ಇತ್ತು. ಬೆಲೆಗಳು ಮಾತ್ರ ಚೇಂಜ್ ಆಗಿದೆ, ಆದರೆ ಈ ಒಂದು ಚಿತ್ರ ಒಂದೇ ರೀತಿ ಇದೆ. ಎತ್ತರ 2.4 ಮೀಟರ್ ಮತ್ತು ವ್ಯಾಸ 1.4 ಮೀಟರ್ ಇರುವ ಒಂದು ಸಿಲಿಂಡರ್ನಿಂದ ಅಷ್ಟೇ ಎತ್ತರದ ವ್ಯಾಸವನ್ನು ಹೊಂದಿರುವ ಒಂದು ಶಂಕುವನ್ನು ಕೊರೆದು ಹೊರತೆಗೆಯಲಾಗಿದೆ. ಹಾಗಾದರೆ ಉಳಿದ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಬೆಲೆಗಳು ಮಾತ್ರ ಚೇಂಜ್ ಆಗಿದೆ. ಅದೇ ರೀತಿ ಯೂನಿಟ್ ಈ ಹಿಂದಿನ ಲೆಕ್ಕದಲ್ಲಿ ಸೆಂಟಿಮೀಟರ್ ಇತ್ತು, ಈಗ ಮೀಟರ್ ಇದೆ. ಹಾಗಾಗಿ ಸಿಲಿಂಡರ್ನ ವ್ಯಾಸ 1.4 ಮೀಟರ್. ಅದೇ ರೀತಿ ಸಿಲಿಂಡರ್ನ ವ್ಯಾಸ 1.4 ಸೆಂಟಿಮೀಟರ್ ಆದಾಗ ಸಿಲಿಂಡರ್ನ ತ್ರಿಜ್ಯ 1.4 ಡಿವೈಡೆಡ್ ಬೈ 2 ಅಂದರೆ 0.7 ಮೀಟರ್ ಆಗುತ್ತೆ. ಸಿಲಿಂಡರ್ನ ಎತ್ತರ 2.4 ಮೀಟರ್ ಆಗುತ್ತೆ. ಅದೇ ರೀತಿ ಶಂಕುವಿನ ಎತ್ತರನೂ ಕೂಡ 2.4 ಮೀಟರ್ ಆಗುತ್ತೆ. ಅದೇ ರೀತಿ ಶಂಕುವಿನ ಓರೆ ಎತ್ತರವನ್ನು ನಾನು ಶಂಕುವಿನ ತ್ರಿಜ್ಯ ಮತ್ತು ಶಂಕುವಿನ ಎತ್ತರವನ್ನು ಬಳಸ್ಕೊಂಡು ಶಂಕುವಿನ ಓರೆ ಎತ್ತರವನ್ನು ಕಂಡುಹಿಡ್ಕೊತೀನಿ. ಶಂಕುವಿನ ಓರೆ ಎತ್ತರ h² ಪ್ಲಸ್ r², 2.4 ಸ್ಕ್ವಯರ್ ಪ್ಲಸ್ 0.7 ಸ್ಕ್ವಯರ್ ಅಂದರೆ L² 2.5 ಮೀಟರ್ ಆಗುತ್ತೆ. ಇಲ್ಲಿ ಓರೆ ಎತ್ತರ 2.5 ಮೀಟರ್ ಸಿಕ್ಕಾಗ ನಾನಿಲ್ಲಿ ಮುಂದುವರೆದು ಘನಾಕೃತಿಯ ಉಳಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡ್ಕೊತೀನಿ. ಈ ಹಿಂದೆ ತಿಳಿಸಿದ ಹಾಗೆ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತಪ್ಪ ಅಂದರೆ ಅಲ್ಲಿರುವ ಘನಾಕೃತಿಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಸಂಕಲನ ಮಾಡಿದಾಗ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಸಿಗುತ್ತೆ. ಈ ಒಂದು ಘನಾಕೃತಿಯು ಒಟ್ಟು 2 ಆಕೃತಿಗಳನ್ನು ಒಳಗೊಂಡಿದ್ದು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ. ಇಲ್ಲಿ ಕೊರೆದು ಹೊರ ತೆಗೆದಾಗ ಏನಾಗುತ್ತಪ್ಪ ಅಂದರೆ ಮೇಲಿರುವ ವೃತ್ತ ಕೊರೆದು ಹೊರ ತೆಗೆದಾಗ ಕೆಳಗಡೆ ಇರುವ ವೃತ್ತ ಹಾಗೆ ಉಳಿಯುತ್ತೆ. ಹಾಗಾಗಿ ಘನಾಕೃತಿಯ ಉಳಿದ ಭಾಗದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಒಂದು ವೃತ್ತದ ವಿಸ್ತೀರ್ಣ ಉಳಿಯುತ್ತೆ. ದೇರ್ಫೋರ್ ಎ ಸಿಲಿಂಡರ್ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πRh ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ πRL ಪ್ಲಸ್ ಒಂದು ವೃತ್ತದ ವಿಸ್ತೀರ್ಣ πr² ಆಗುತ್ತೆ. ಇಲ್ಲಿ 3 ಅಂಶಗಳಲ್ಲಿ πrನ ಕಾಮನ್ ತೆಗೆದುಕೊಂಡಾಗ 2h ಪ್ಲಸ್ L ಪ್ಲಸ್ r ಆಗುತ್ತೆ. ಪೈ ಬೆಲೆ 22/7, ತ್ರಿಜ್ಯದ ಅಳತೆ 0.7 ಆಗುತ್ತೆ. ಇಲ್ಲಿ ಆಲ್ರೆಡಿ ಬರ್ಕೊಂಡಿದ್ದೀನಿ ನೋಡ್ರಿ. ಶಂಕುವಿನ ಪಾದದ ವ್ಯಾಸ 1.4 ಆದರೆ ತ್ರಿಜ್ಯ 0.7 ಮೀಟರ್ ಆಗುತ್ತೆ. ಇಲ್ಲಿ 2h ಪ್ಲಸ್ 2h ಅಂದರೆ 2 × h ಬೆಲೆ ಅಂದರೆ ಶಂಕುವಿನ ಎತ್ತರ ಮತ್ತು ಸಿಲಿಂಡರ್ನ ಎತ್ತರ 2.4 ಮೀಟರ್ ಆಗಿದೆ. ಹಾಗಾಗಿ h ಬೆಲೆ 2.4 ಮೀಟರ್ ಪ್ಲಸ್ L ಬೆಲೆ 2.5 ಓರೆ ಎತ್ತರ ಪ್ಲಸ್ ತ್ರಿಜ್ಯದ ಅಳತೆ 0.7. ಈ ಹಿಂದಿನ ಲೆಕ್ಕದ ಹಾಗೆ 0.7ನ 7ರಿಂದ ಭಾಗಿಸಿದಾಗ 0.1 ಬರುತ್ತೆ. 2.2 × 0.1 ಇಲ್ಲಿ 22ನ 0.1ರೊಂದಿಗೆ ಗುಣಿಸ್ಕೊಂಡಾಗ 2.2 ಬರುತ್ತೆ. ಇಂಟು ದಿ ಬ್ರಾಕೆಟ್ 2.4 × 2 ಮಾಡಿದಾಗ 4.8 ಬರುತ್ತೆ ಪ್ಲಸ್ 2.5 0.7. ಇಲ್ಲಿ ಬ್ರಾಕೆಟಲ್ಲಿರೋ 3 ಟರ್ಮ್ಗಳನ್ನು ಕೂಡಿದಾಗ 8 ಬರುತ್ತೆ. ಈ 8ಅನ್ನು 2.2ರೊಂದಿಗೆ ಗುಣಿಸ್ಕೊಂಡಾಗ ಈ ಒಂದು ಘನಾಕೃತಿಯ ಉಳಿದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತಪ್ಪ ಅಂದರೆ ಉತ್ತರ 17.6 ಮೀಟರ್ ಸ್ಕ್ವೇರ್ ಆಗುತ್ತೆ. ಇದು ಘನಾಕೃತಿಯ ಉಳಿದ ಭಾಗದ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಇವಿಷ್ಟು ಒಂದೇ ರೀತಿಯ 2 ಸಮಸ್ಯೆಗಳನ್ನು ನೀವು ಬಿಡಿಸಿದರೆ ಖಂಡಿತವಾಗಿ 5 ಅಂಕಗಳನ್ನು ಗಳಿಸ್ಬೋದು ಅಂತ ಹೇಳ್ತಾ ಮುಂದಿನ ಭಾಗದಲ್ಲಿ ಇನ್ನೂ ಹೆಚ್ಚಿನ 5 ಅಂಕದ ಲೆಕ್ಕಗಳನ್ನು ನಾನು ಸಾಲ್ವ್ ಮಾಡ್ತೇನೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.